ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ 2019ರಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಮಡಿಕೇರಿಯಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. ಸುಂಟಿಕೊಪ್ಪ ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶ್ರೀಶಾ ಎಎಸ್ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತ ಬಳಿಯ ಪ್ರಯಾಣಿಕರ ತಂಗುದಾಣಕ್ಕೆ ಆರ್ಮಿ ಶೈಲಿಯ ಪೇಂಟ್ ಮಾಡಿಸಿ ಗಮನ ಸೆಳೆದರು. ನಿವೃತ್ತ ಯೋಧರಾದ ತಿಮ್ಮಯ್ಯ, ಲೋಕೇಶ್, ಸೈನಿಕ ಚೇತನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡು ಪುಲ್ವಾಮಾದಲ್ಲಿ ವೀರ ಮರಣವನ್ನಪ್ಪಿದ ಯೋಧರಿಗೆ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ನಿವೃತ್ತ ಯೋಧ ತಿಮ್ಮಯ್ಯ ಹಾಗೂ ವಿದ್ಯಾರ್ಥಿನಿ ಶ್ರೀಶಾ, ಫೆಬ್ರವರಿ 14 ದೇಶಪ್ರೇಮಿಗಳ ದಿನವನ್ನಾಗಿ ಆಚರಿಸುವಂತೆ ಹೇಳಿದರು. ಸ್ವಾತಂತ್ರ್ಯ ಗಳಿಸಿಕೊಂಡ ದೇಶ ಅಲ್ಲ, 6.5 ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ರಕ್ತವನ್ನು ಹಂಚಿಕೊಂಡಿದ್ದಾರೆ, ತಮ್ಮ ಯೌವನವನ್ನ ದಾರೇರೆದು ಬಿಟ್ಟಿದ್ದಾರೆ. ಖದಿರಾಮ್ ಬೋಸ್ನಿಂದ ಹಿಡಿದು ಚಂದ್ರಶೇಖರ್ ಆಜಾದ್ವರೆಗಿನ ತರುಣರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಡೆಸಿದಂತಹ ದಾಳಿಯಿಂದಾಗಿ ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಭಗತ್ ಸಿಂಗ್, ರಾಜಗುರು, ಸುಖದೇವರಿಗೆಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾಗಿತ್ತು. ನಾವೆಲ್ಲರೂ ಪುಣ್ಯವಂತರು, ನಮಗೆಲ್ಲ ಈ ದೇಶಕ್ಕೋಸ್ಕರ ಬದುಕುವಂತಹ ಅವಕಾಶ ಸಿಕ್ಕಿದೆ. ಮಿತ್ರರೇ, ಮೈ ಲವ್ ಅಂತ ಏನಾದ್ರಿದ್ರೆ ಮೈ ನೇಷನ್ಗಾಗಿ ಅನ್ನೋದನ್ನ ನಾವು ಇವತ್ತು ನೆನಪು ಮಾಡಬೇಕಿದೆ. ನನ್ನ ಬದುಕು ನನ್ನ ದೇಶ, ನನ್ನ ಪ್ರೀತಿ ನನ್ನ ದೇಶ. ತರುಣರು ನೀಡುವಂತಹ ಈ ಉತ್ಸಾಹವೇ ಮೈ ಲವ್ ಮೈ ನೇಷನ್. ಇನ್ನು ಮುಂದಿನ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತಲ್ಲ, ದೇಶ ಪ್ರೇಮಿಗಳ ದಿನ ಅಂತ ನಾವೆಲ್ಲರೂ ಆಚರಣೆ ಮಾಡೋಣ. ಅದೇ ರೀತಿ ಭಗತ್ ಸಿಂಗ್, ರಾಜಗುರು, ಸುಖದೇವರಿಗೆಲ್ಲ ದಿನ ಕೂಡ ಈ ಫೆಬ್ರವರಿ 14. ಅವರೆಲ್ಲರ ಈ ಒಂದು ಮರಣದ ಹಿನ್ನೆಲೆಯಲ್ಲಿ, ಅವರ ವೀರ ಮರಣದ ಹಿನ್ನೆಲೆಯಲ್ಲಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ನೀವು ಬೇಕಾದ್ರೆ ನಿಮ್ಮ ಪ್ರೇಮಿಗಳ ಜೊತೆಗೆ ಪ್ರೇಮಿಗಳ ದಿನವನ್ನ ಆಚರಿಸಬಹುದು. ಅವರ ಸಾವು ನಮಗೆ ಏನು ಬೇಕಾದರೂ ಆಚರಣೆ ಮಾಡುವಂತಹ ಅವಕಾಶವನ್ನು ಕೊಟ್ಟಿದೆಯಲ್ಲ. ಮಿತ್ರರೇ, ಮುಂದಿನ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತಲ್ಲ, ದೇಶ ಪ್ರೇಮಿಗಳ ದಿನ ಅಂತ ಈ ದೇಶದೆಲ್ಲೆಡೆ ವ್ಯಾಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಡಿಯಲ್ಲಿ ಕಾಯುತ್ತಿರುವ ವೀರ ಯೋಧರಿಗೆ ನನ್ನ ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸುತ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲ ದೇಶಗಳಿಗೂ ಮಾದರಿಯಾಗಿ ನಮ್ಮ ದೇಶದ ಮೇಲೆ ಯಾರಾದರೂ ಕಣ್ಣೆತ್ತಿ ನೋಡಬಾರದು, ಆ ರೀತಿಯಲ್ಲಿ ನಮ್ಮ ನಾಯಕರು ಮಾಡಿದ್ದಾರೆ, ನಮ್ಮ ದೇಶ ಮಾಡಿದ್ದಾರೆ, ನಮ್ಮ ಸೈನಿಕರು ಮಾಡಿದ್ದಾರೆ. ಅದು ಇನ್ನು ಮುಂದೆನೂ ನಡೀತದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ, ನಮ್ಮ ಎಲ್ಲ ನಾಗರಿಕರು ಕೂಡ ನಾವು ನಮ್ಮ ಈ ಸಂದರ್ಭ ಶ್ರೀಶಾ ಅವರ ಪೋಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.